ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಏನಂದರೆ ವೈಟ್ ಲೋಬಿಯಾ ಅಥವಾ ಬಿಳಿ ಹಲಸಂದೆ ಕಾಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಬಸ್ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಫಸ್ಟು ಒಂದು ಹಾಫ್ ಬೌಲಷ್ಟು ಹಲಸಂದೆ ಕಾಳು ತೊಗೊಂಡಿದ್ದೀನಿ, ಮತ್ತು ಒಂದು ಬೌಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 3 to 4 ಟೇಬಲ್ ಸ್ಪೂನು ಹಸಿ ಕೊಬ್ಬರಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು 2 ರಿಂದ 3 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಇಲ್ಲಿ 2 ಥರ ಸೊಪ್ಪು ತೊಗೊಂಡಿದ್ದೀನಿ, ಸಬ್ಬಸಿಗೆ ಸೊಪ್ಪು ಮತ್ತು ಹರಿವೆ ಸೊಪ್ಪು. ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಒಂದು 4 ಗ್ಲಾಸಷ್ಟು ನೀರನ್ನು ಹಾಕಿ ಅದು 1 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ತೊಳೆದಿಟ್ಟಿದ್ವಲ್ಲ ಹಾಫ್ ಬೌಲಷ್ಟು ಇಲ್ಲಿ ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಹಾಫ್ ಆನ್ ಅವರ್ ಬಿಫೋರ್ ಅಷ್ಟೇ ನೆನೆಸಿದ್ದೀನಿ. ಬೇಕಾದರೆ ಇನ್ನು 2 ಅವರ್ಸ್ ಬಿಫೋರ್ ನೆನೆಸಿದರೆ ಇನ್ನು ಬೇಗನೆ ಬೇಯುತ್ತೆ. ಅದು ಬೇಯಲಿಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 5 ರಿಂದ 6 ವಿಷಲ್ನ ತೊಗೊಂಡಿದ್ದೀನಿ. ಈ ಥರ ಬೆಂದಿದ್ದರೆ ಸಾಕು. ಇಲ್ಲಿ ನಾನು ಸ್ವಲ್ಪ ಲೇಟಾಗಿ ನೆನೆಸಿರೋ ಕಾರಣ ನಾನು ಒಂದು 5 ರಿಂದ 6 ವಿಷಲ್ ತೊಗೊಂಡಿದ್ದೀನಿ. ನೀವು ಒಂದು 2 ಅವರ್ಸ್ 3 ಅವರ್ಸ್ ಬಿಫೋರ್ ನೆನೆಸಿದ್ರೆ ಒಂದು 3 to 4 ವಿಷಲ್ಸ್ ಸಾಕಾಗುತ್ತೆ. ಇಲ್ಲಿ 2 ಥರ ಸೊಪ್ಪು ತೊಗೊಂಡಿದ್ದೀನಿ, ಅರಿವೆ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು. ನಿಮಗೆ ಬೇಕಾದರೆ ಮೆಂತ್ಯ ಸೊಪ್ಪು ಮತ್ತು ದಂಟು ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು. ಆ 2 ಸೊಪ್ಪನ್ನು ಹಾಕಿ ಅದಕ್ಕೆ ನೀರು ಎಷ್ಟು ಬೇಕು ಬೇಯಲಿಕ್ಕೆ ಅಂಥೇಳಿ ಒಂದು ಹಾಫ್ ಗ್ಲಾಸಷ್ಟು ಇಲ್ಲಿ ನೀರನ್ನು ತಗೊಂಡು ಹಾಕಿದ್ದೀನಿ. ಇದು ಒಂದು ಹಾಫ್ ಗ್ಲಾಸಷ್ಟು ನೀರಾದರೆ ಸಾಕಾಗುತ್ತೆ ಇದು ಬೇಯಲಿಕ್ಕೋಸ್ಕರ. ಅದಕ್ಕೆ ಒಂದು ಹಾಫ್ ಗ್ಲಾಸಷ್ಟು ನೀರನ್ನು ಹಾಕಿ ಬೇಯಿಸಿ ಒಂದು 5 ರಿಂದ 6 ನಿಮಿಷ ಬೇಯಿಸಿದ್ದೀನಿ ಅಷ್ಟೇ. ಅದು ಒಂದು 5 ರಿಂದ 6 ನಿಮಿಷ ಅದು ಬೆಂದಾದಮೇಲೆ ಈ ಥರ ನಾವು ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ಟ್ರೈನರ್ನ ಇಟ್ಟು ನಾವು ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ನೀರು ಸಪ್ರೇಟ್ ಆಗುತ್ತೆ ಮತ್ತು ಕಾಳು ಸೊಪ್ಪು ಕೂಡ ಮೇಲೆ ಇರುತ್ತೆ. ಈ ಥರ ಬೆಂದಿದ್ದರೆ ಸಾಕಾಗುತ್ತೆ. ಆವಾಗ ನಾವು ಇದನ್ನು ಸ್ಟ್ರೈನ್ ಮಾಡಿಟ್ಕೊಂಡ್ರೆ ನಮಗೆ ಈ ಥರ ಸೊಪ್ಪು ಮತ್ತು ಕಾಳು ಸಿಗುತ್ತೆ. ಇದಾದ ಮೇಲೆ ನೆಕ್ಸ್ಟು ಕಾಳು ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕಿದ್ದೀನಿ. ಅದಾದಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಒಂದಿಷ್ಟು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ತಕ್ಷಣ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಇಲ್ಲಿ ಖಾರ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಕಡಿಮೆ ಬೇಕಿದ್ದರೆ ಕಡಿಮೆ ಯೂಸ್ ಮಾಡ್ಕೋಬಹುದು. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇಲ್ಲಿ ಒಂದು ಬೌಲಷ್ಟು ಆನಿಯನ್ ತೊಗೊಂಡಿದ್ನಲ್ವ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಒಂದು 30 to 40 ಸೆಕೆಂಡ್ಸು ಫ್ರೈ ಮಾಡಿಕೊಂಡ್ರೆ ಸಾಕು. ಆನಿಯನ್ನು ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ, ಈರುಳ್ಳಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗಲೇ ಈ ಟೈಮಲ್ಲೇ ಆವಾಗ ಕಾಳು ಬೇಯಲಿಕ್ಕೋಸ್ಕರ ಉಪ್ಪನ್ನು ಹಾಕಿದ್ವಲ್ವ, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪನೇ ಹಾಕಬೇಕು ನೋಡಿಕೊಂಡು. ಬೇಕಾದರೆ ಮತ್ತು ಕಾಳು ಮಿಕ್ಸ್ ಮಾಡಿದ್ಮೇಲೆ ಬೇಕಾದರೆ ನೆಸಸರಿ ಇದ್ದರೆ ಮತ್ತೆ ಎಕ್ಸ್ಟ್ರಾ ಹಾಕ್ಕೋಬೋದು. ಇಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟೇ ನಾನು ಉಪ್ಪನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಮತ್ತು ಒಂದು 40 ಸೆಕೆಂಡ್ಸ್ ಅಷ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಥರ ಫ್ರೈ ಆದ ತಕ್ಷಣ ಅದು ತೆಗೆದಿಟ್ಟಿದ್ವಲ್ಲ ಕಾಳು ಮತ್ತು ಸೊಪ್ಪನ್ನು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಿಧಾನನೇ ಮಿಕ್ಸ್ ಮಾಡಿ, ಕಾಳು ಬೆಂದಿರುತ್ತೆ ಸೊಪ್ಪು ಬೆಂದಿರುತ್ತಲ್ಲ, ಮತ್ತು ಸ್ವಲ್ಪ ಮ್ಯಾಶ್ ಆದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜೆಂಟಲಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ಇಲ್ಲಿ ನಾನೊಂದು 3 to 4 ಟೇಬಲ್ ಸ್ಪೂನ್ ಅಷ್ಟೇ ಹಸಿ ಕೊಬ್ಬರಿ ತೊಗೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ. ಆ ಕಾಳು ಮತ್ತು ಸೊಪ್ಪಿಂದು ನೀರಿತ್ತಲ್ವ ಅದಕ್ಕೆ ನಾವು ಇಲ್ಲಿ ಈಸಿಯಾಗಿ ಒಂದು ಬಸ್ಸಾರು ಥರ ಯಾವ ರೀತಿ ಮಾಡೋದು, ಹಸಿ ಉದ್ಕ ಅಂದರೆ ಒಗ್ಗರಣೆ ಹಾಕ್ದಿರ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಜೀರಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಒಂದು ಚಿಕ್ಕದು ಆನಿಯನ್ನು ಮತ್ತು ಒಂದು ಟೊಮೆಟೊ. ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಟು ಒಂದು ಆನಿಯನ್ ತೊಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ. ಅದು ಫ್ರೈ ಆದ ತಕ್ಷಣ ಇಲ್ಲಿ ಒಂದು ಪ್ಲೇಟ್ಗೆ ತೊಗೊಂಡಿದ್ದೀನಿ. ಅದಾದಮೇಲೆ ಅದೇ ಆಯಿಲ್ ಹಾಕಿದ್ವಲ್ಲ ಅದೇ ಆಯಿಲಲ್ಲೇ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಟೊಮೆಟೊನು. ಅದಾದ ತಕ್ಷಣ ನೆಕ್ಸ್ಟು ಗ್ರೀನ್ ಚಿಲ್ಲಿ ಕೂಡ ಫ್ರೈ ಮಾಡಿಕೊಂಡು ಇಲ್ಲಿ ಮಿಕ್ಸಿ ಜಾರ್ಗೆ ಏನೇನು ಹಾಕಬೇಕು ಅಂದರೆ ಹುರಿದಿಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಬೇಯಿಸಿಟ್ಕೊಂಡಿರೋ ಕಾಳು, ನೆಕ್ಸ್ಟ್ ಟೊಮ್ಯಾಟೊ, ಬೆಳ್ಳುಳ್ಳಿ, ಜೀರಿಗೆ ಇದೆಲ್ಲ ಹಾಕಿ ಮತ್ತು ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಸಾಂಬಾರು ತಿಕ್ನೆಸ್ಗೋಸ್ಕರ. ಇದನ್ನು ರುಬ್ಕೊಂಬಂದರೆ ಈ ಥರ ಚಟ್ನಿ ರೆಡಿ ಆಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪನೇ ಹಸಿ ಕೊತ್ತಂಬರಿ ಹಾಕಿದ್ದೀನಿ, ಅದನ್ನು ಕೂಡ ರುಬ್ಕೊಂಡು ಬರಬೇಕು. ನೆಕ್ಸ್ಟು ಇಲ್ಲಿ ನಮಗೆ ಅದು ಸೊಪ್ಪಿಂದು ಮತ್ತು
ಆ ಕಾಳಿಂದು ರಸ ಬಂದಿತ್ತಲ್ಲ ಅದನ್ನು ಚೆನ್ನಾಗಿ ನಾವು ತಣ್ಣಗೆ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗೆ ಆದಮೇಲೆ ನಾವು ಅದನ್ನು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೆ. ಹುಣಸೆ ರಸನೂ ಕೂಡ ಹಾಕಬೇಕು. ಉಪ್ಪು ಹುಳಿ ಕಡಿಮೆ ಆಗಿದ್ದರೆ ಬೇಕಾದರೆ ಹಾಕ್ಕೊಳ್ಳಿ. ಮತ್ತು ಇದನ್ನು ಒಗ್ಗರಣೆ ಹಾಕೋದು ಬೇಡ, ಇದೇ ಥರನೇ ಹಸಿಯಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ. ನೆಕ್ಸ್ಟು ಕಾಳು ಒಗ್ಗರಣೆ ಈ ರೀತಿ ರೆಡಿಯಾಗಿರುತ್ತೆ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ವೈಟ್ ಲೋಬಿಯಾ ಇದೆ ಅಲ್ವಾ, ಇದು ಬಿಳಿ ಹಲಸಂದೆ ತುಂಬಾ ನ್ಯೂಟ್ರಿಷಿಯಸ್ಸು ಮತ್ತು ವಿಟಮಿನ್ ಎ, ಸಿ, ಫೈಬರ್ ಮತ್ತು ಐರನ್, ಪ್ರೋಟೀನ್ ಕೂಡ ಇದೆ. ಮತ್ತು ಗ್ರೀನ್ ಸೊಪ್ಪಲ್ಲಿ ನಿಮಗೆ ಗೊತ್ತು ಅದು ಐರನ್ ರಿಚ್ ಅಂತ, ಈ ಥರ ಫೈಬರ್ ರಿಚ್ ಕೂಡ ಹೌದು. ಈ ಥರ ಹೆಲ್ದಿ ಫುಡ್ ರೆಸಿಪಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.